ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಒಂದು ಚುನಾವಣೆ 4 ಚುನಾವಣಾ ಪೂರ್ವ ಸಮೀಕ್ಷೆ ಈಗಾಗಲೇ ನಡೀತಾನೇ ಇದೆ. ಯಾರಿಗೆ ಮುನ್ನಡೆ ಸಿಗುತ್ತೆ, ಯಾರಿಗೆ ಹಿನ್ನಡೆ ಸಿಗುತ್ತೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಮತ್ತು ಕುತೂಹಲವನ್ನು ಮೂಡಿಸಿದೆ. ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ 4 ಚುನಾವಣಾ ಪೂರ್ವ ಸಮೀಕ್ಷೆ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ, ಗೆಲ್ಲೋದು ಡಿಎಂಕೆ ಕೂಟನ ಅಥವಾ ಎಐಎಡಿಎಂಕೆ ಕೂಟನ ಅನ್ನುವಂಥದ್ದು ಪ್ರಶ್ನೆ ಆಗದ. ದಳಪತಿ ವಿಜಯ್ ಪಕ್ಷದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ? 4 ಸರ್ವೆಗಳು ಏನು ಹೇಳುತ್ತವೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್. ತಮಿಳುನಾಡು ಚುನಾವಣಾ ಎಲೆಕ್ಷನ್ ಏನೆಲ್ಲ ಈಗಾಗಲೇ ನಡೀತಾ ಇದೆ, ಪ್ರಚಾರಗಳು ಏನೆಲ್ಲ ಮಾಡ್ತಾ ಇದ್ದಾರೆ, ಈಗ ಸದ್ಯದ ಮಟ್ಟಿಗೆ ಆ ಒಂದು ರಾಜ್ಯದಲ್ಲಿ ಗೆಲುವು ಯಾರಿಗೆ ಸಿಗುತ್ತೆ? 4 ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಈಗಾಗಲೇ ಮಾಡಿದ್ದಾರೆ. ಯಾರಿಗೆ ಮುನ್ನಡೆ ಸಿಗಬಹುದು, ಯಾರಿಗೆ ಹಿನ್ನಡೆ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಮೀಕ್ಷೆಯನ್ನ ಮಾಡಿದ್ದಾರೆ. ಡಿಎಂಕೆ ಕೂಟ ಗೆಲ್ಲುತ್ತಾ ಅಥವಾ ಎಐಎಡಿಎಂಕೆ ಕೂಟ ಗೆಲ್ಲುತ್ತಾ ಅಥವಾ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಮತ್ತೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಒಂದು ತಮಿಳುನಾಡು ಚುನಾವಣೆ ಸದ್ಯದ ಮಟ್ಟಿಗೆ ಒಂದು ಟಕ್ ಆಫ್ ವಾರ್ ಅಂತ ಕೂಡ ಹೇಳ್ಬೋದು. ಯಾಕೆಂತಂದ್ರೆ ಒಂದು ಕಡೆ ಡಿಎಂಕೆ ಕೂಟನೂ ಇದೆ, ಎಐಎಡಿಎಂಕೆ ಕೂಟನೂ ಇದೆ, ಅದರ ಜೊತೆಗೆ ದಳಪತಿ ವಿಜಯ್ ಅವರು ಕೂಡ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಎಲ್ಲ ಪಕ್ಷದವರು ಅವರವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರವರ ಯೋಜನೆಗಳನ್ನು, ಸ್ಕೀಮ್ಗಳನ್ನು, ಜನರ ಮತವನ್ನು ಪಡೆಯೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ 4 ಚುನಾವಣಾ ಪೂರ್ವ ಸಮೀಕ್ಷೆ ಈಗಾಗಲೇ ಮಾಡಿದ್ದಾರೆ. ಹಾಗಾದರೆ ಆ ಒಂದು ಚುನಾವಣಾ ಸಮೀಕ್ಷೆ ಯಾವ ರೀತಿ ಇದೆ ಎಲ್ಲವನ್ನೂ ಕೂಡ ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ಇನ್ನು ದ್ರಾವಿಡ ಪಾರ್ಟಿಗಳ ಜಿದ್ದಿನ ಚುನಾವಣೆ ಇದಾಗಿದ್ದು ಡಿಎಂಕೆಯ ಸ್ಟಾಲಿನ್ ಅಧಿಕಾರ ಉಳಿಸಿಕೊಳ್ತಾರಾ? ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿ ಮತ್ತೊಮ್ಮೆ ಈಗ ಸಿಎಂ ಆಗ್ತಾರಾ? ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಕಮಾಲ್ ಏನಾದರೂ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸಿಎಂನ ನೇತೃತ್ವದ ಎನ್ಟಿಕೆ ಪಾರ್ಟಿ ಮತ ವಿಭಜಿಸುತ್ತಾ ಅನ್ನುವಂತಹ ಆತಂಕದಲ್ಲಿದೆ. ಕಾಂಗ್ರೆಸ್ಗಿಂತ ಕಡಿಮೆ ಸ್ಥಾನದಲ್ಲಿ ಸ್ಪರ್ಧಿಸಿದ ಬಿಜೆಪಿ ಕತೆ ಆದರೂ ಏನು? ಎನ್ಡಿಎ ಮೈತ್ರಿಕೂಟದ ಮೇಲೆ ಅಣ್ಣಮಲ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಬೀಳಬಹುದು? ಏಪ್ರಿಲ್ 23ರ ಚುನಾವಣೆಯಲ್ಲಿ ಗೆಲ್ಲೋದಾದರೂ ಯಾರು? 4 ಸರ್ವೆಗಳು ಏನು ಹೇಳುತ್ತವೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದ್ರಾವಿಡ ಪಾರ್ಟಿಗಳ ಜಿದ್ದಿನ ಈ ಒಂದು ಚುನಾವಣೆ ಏನಿದೆ, ಡಿಎಂಕೆಯ ಸ್ಟಾಲಿನ್ ಅಧಿಕಾರ ಉಳಿಸ್ಕೊಳ್ತಾರಾ ಅಥವಾ ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿ ಮತ್ತೊಮ್ಮೆ ಈಗ ಸಿಎಂ ಆಗ್ತಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಇನ್ನು ನಟ ಮತ್ತು ರಾಜಕಾರಣಿ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಕಮಾಲ್ ಏನಾದರೂ ಮಾಡುತ್ತಾ? ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಸಿಎಂನ ನೇತೃತ್ವದ ಎನ್ಟಿಕೆ ಪಾರ್ಟಿ ಎಲ್ಲದಕ್ಕೂ ಕೂಡ ಮತ ವಿಭಜನೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಇನ್ನು ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ವಿಚಾರಕ್ಕೆ ನಾವು ಬರೋದಾದರೆ ಐಎಎನ್ಎಸ್ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಮುಖಾಂತರ ನಾವು ನೋಡೋದಾದರೆ ಡಿಎಂಕೆ ಪಾರ್ಟಿಗೆ 104ರಿಂದ 114 ಸೀಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎನ್ಡಿಎಗೆ 114ರಿಂದ 127 ಮತ್ತು ಟಿವಿಕೆಗೆ 6ರಿಂದ 12, ಇತರರಿಗೆ 1ರಿಂದ 6. ಇದು ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ಗೆ ಐಎಎನ್ಎಸ್ ಮ್ಯಾಟ್ರಿಕ್ಸ್ನ ಸಮೀಕ್ಷೆ. ನ್ಯೂಸ್ 18 ವೋಟ್ ವೈಬ್ ಸಮೀಕ್ಷೆಯನ್ನು ನಾವು ನೋಡೋದಾದರೆ ಡಿಎಂಕೆ ಪಕ್ಷಕ್ಕೆ 113ರಿಂದ 123 ಸೀಟ್ಗಳು ಮತ್ತು ಎನ್ಡಿಎ ಪಕ್ಷಕ್ಕೆ 106ರಿಂದ 116, ಇನ್ನು ಟಿವಿಕೆ ಪಕ್ಷಕ್ಕೆ 2ರಿಂದ 8 ಸೀಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಅಗ್ನಿ ನ್ಯೂಸ್ ಏಜೆನ್ಸಿ ಸಮೀಕ್ಷೆ ಬಗ್ಗೆ ನೋಡೋದಾದರೆ ಡಿಎಂಕೆಗೆ 180, ಎನ್ಡಿಎಗೆ 50ರಿಂದ 60, ಟಿವಿಕೆಗೆ 10 ಸಿಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಲೋಕಪಾಲ್ ಸಮೀಕ್ಷೆ ಬಗ್ಗೆ ನೋಡೋದಾದರೆ ಡಿಎಂಕೆಗೆ 181ರಿಂದ 189 ಸಿಗಬಹುದು ಮತ್ತು ಎನ್ಡಿಎಗೆ 38ರಿಂದ 42 ಹಾಗೂ ಟಿವಿಕೆ ಪಕ್ಷಕ್ಕೆ 8ರಿಂದ 10 ಸೀಟ್ಗಳು ಸಿಗಬಹುದು ಎನ್ನುವಂತಹ ಒಂದು ಸಮೀಕ್ಷೆಯೊಂದನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಮುಖ್ಯವಾಗಿ ತಮಿಳುನಾಡಿನ ಅಸೆಂಬ್ಲಿ ಎಲೆಕ್ಷನ್ ವಿಚಾರವಾಗಿ 4 ಚುನಾವಣಾ ಸಮೀಕ್ಷೆ, ಈ ಒಂದು ಚುನಾವಣಾ ಸಮೀಕ್ಷೆಯೊಂದನ್ನು ಏನು ಮಾಡಿದ್ದಾರೆ, ಐಎನ್ಎಸ್ ಮ್ಯಾಟ್ರಿಕ್ಸ್ ಸಮೀಕ್ಷೆ ಯಾವ ಥರ ಹೇಳುತ್ತೆ? ಡಿಎಂಕೆಗೆ ಈಗಾಗಲೇ 104ರಿಂದ 114 ಸೀಟ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎನ್ಡಿಎಗೆ 114ರಿಂದ 127 ಸೀಟ್ಗಳು ಸಿಗಬಹುದು ಮತ್ತು ಟಿವಿಕೆಗೆ 6ರಿಂದ 12 ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಐಎಎನ್ಎಸ್ ಮ್ಯಾಟ್ರಿಕ್ಸ್ ಸಮೀಕ್ಷೆ ಇಲ್ಲಿ ಹೇಳ್ತಾ ಇದೆ. ಇನ್ನು ನ್ಯೂಸ್ 18 ವೋಟ್ ವೈಬ್ ಸಮೀಕ್ಷೆ ಹೇಳುತ್ತೆ ಡಿಎಂಕೆಗೆ 113ರಿಂದ 123 ಸೀಟ್ಗಳು ಸಿಗಬಹುದು, ಎನ್ಡಿಎಗೆ 106ರಿಂದ 116 ಸೀಟ್ಗಳು ಮತ್ತು ಟಿವಿಕೆಗೆ 2ರಿಂದ 8 ಸೀಟ್ಗಳು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ 18 ವೋಟ್ ವೈಬ್ ಸಮೀಕ್ಷೆಯನ್ನು ನೀಡಿದೆ.